ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಕಡೆಗಳಲ್ಲೂ ಹೇಳ್ತಾ ಇದ್ರು ನಾವು ಪತ್ರವನ್ನು ಬರೆದಿಲ್ಲ ಅಂತೇಳಿ. ಮೂಡಾ ಸೈಟ್ಗಾಗಿ ಕೋರಿ ಸಿಎಂ ಪತ್ನಿ ಪಾರ್ವತಿಯವರ ಪತ್ರ. ಪ್ರಾಧಿಕಾರ ಬಡಾವಣೆಯ ಸೈಟ್ ಹಂಚಿದ ಮೇಲೆ ಜಮೀನನ್ನ ಖರೀದಿಸಿದ್ರ ಸಿಎಂ ಬಾಮೈದ. 2001ರಲ್ಲಿಯೇ ದೇವನೂರು 3ನೇ ಹಂತದ ಬಡಾವಣೆಯನ್ನು ನಿರ್ಮಿಸಿ ನಿವೇಶನ ಹಂಚಿಕೆಯಾಗಿದೆ. 2004ರಲ್ಲಿ ಕೃಷಿ ಜಮೀನನ್ನ ಖರೀದಿಸಲಾಗಿದೆ ಅಂತೇಳಿ ಸಿಎಂ ಹೇಳ್ತಿದ್ದಾರೆ. ಹಾಗಾದ್ರೆ ನಿವೇಶನ ಹಂಚಿದ ಜಾಗವನ್ನ ಸಿಎಂ ಬಾಮೈದ ಹೇಗೆ ಖರೀದಿಸಿದ್ರು ಅನ್ನೋದು ಪ್ರಶ್ನೆ. ಮೂಡಾ ಸೈಟ್ಗಾಗಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು. ಇವತ್ತು ಸಿಎಂ ಧರ್ಮಪತ್ನಿ ಬರೆದಿದ್ದಾರೆ ಎನ್ನಲಾದಂತಹ ಒಂದು ಪತ್ರ ಈ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವನ್ನು ಕೊಡ್ತಾ ಇದೆ. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಈ ಪತ್ರದ ಮೇಲಾಗುವಂತಹ ಸಾಧ್ಯತೆ ಇದೆ. 2004ರಲ್ಲಿ ಕೃಷಿ ಜಮೀನನ್ನು ಖರೀದಿಸಲಾಗಿದೆ ಅಂಥೇಳಿ ಸಿಎಂ ಹೇಳ್ತಾ ಇದ್ದಾರೆ. ಬಟ್ 2001ರಲ್ಲೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಪ್ರಾಧಿಕಾರದ ಬಡಾವಣೆಯ ಸೈಟ್ ಹಂಚಿದ ಮೇಲೆ ಪತ್ರವನ್ನು ಬರೆದಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅವರ ಮೇಲೆ ಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ನಾನು ಇಲ್ಲಿಯವರೆಗೂ ಯಾವುದೇ ರೀತಿಯ ಪತ್ರವನ್ನು ಬರೆದಿಲ್ಲ, ಯಾವುದೇ ಒಂದೇ ಒಂದು ಪತ್ರವನ್ನು ಬರೆದಿದ್ರೆ ತಂದು ತೋರಿಸಿ, ಇದು ಮೂಡಾ ಅಧಿಕಾರಿಗಳೇ ನಮಗೆ ಕೊಟ್ಟಿರುವಂತಹ ಸೈಟು, ನಾವು ಅವರ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಅಂತ ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಸಿಎಂ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಕಾನೂನು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಇದೊಂದು ಪತ್ರ, ಸಿದ್ದರಾಮಯ್ಯನವರ ಧರ್ಮಪತ್ನಿ ಬರೆದಿರುವಂತಹ ಈ ಪತ್ರ ಮತ್ತಷ್ಟು ಅಡಕತರಿಯಲ್ಲಿ ಸಿಲುಕಿಸುವಂತಹ ಸಾಧ್ಯತೆ ಇದೆಯಾ ಸಿಎಂ ಸಿದ್ದರಾಮಯ್ಯನವ್ರನ್ನ? ನಿಶ್ಚಿತವಾಗಲೂ ಪ್ರೇಮ್, ನನಗೆ ಈ ಪತ್ರವನ್ನು ನೋಡಿದ ಮೇಲೆ ಅದಕ್ಕೊಂದು ರೀತಿಯಂಥ ಕ್ಲಾರಿಟಿಯಾಗಿ ಬಂದಂತೆ ಕಾಣ್ತಾ ಇದೆ. ಯಾಕಂದರೆ ಆ ಪತ್ರದಲ್ಲಿರುವಂಥ ಅಂಶಗಳೇ ಬೇರೆದೇ ಕಥೆಗಳನ್ನ ಹೇಳ್ತಾ ಇರುವಂಥದ್ದು. ಇಷ್ಟು ದಿನ ನಾವು ಕೇಳ್ತಾ ಇದ್ದಂಥದ್ದು ಬೇರೆದೇ ವರ್ಷನ್ ಆದಂಥ ಕಥೆಗಳು. ಪ್ರೇಮ್, ಭಾಳ ಸರಳವಾಗಿ ಹೇಳ್ತಾ ಇದ್ದೀನಿ ಪ್ರೇಮ್. ನಾನು 2001ರಲ್ಲಿ ನಿರ್ದಿಷ್ಟವಾದಂಥ 3.5 ಎಕರೆ ಜಮೀನನ್ನು ನಗರಾಭಿವೃದ್ಧಿ ಪ್ರಾಧಿಕಾರವೇ ಸ್ವಾಧೀನವನ್ನು ಪಡಿಸ್ಕೊಂಡು ಅದನ್ನು ಲೇಔಟ್ ಮಾಡಿ ಮಾರಿಬಿಟ್ಟಿದೆ. ಅದನ್ನು ಹೇಳುವಂಥದ್ದು ಖುದ್ದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರೇ ಅದನ್ನು ಪತ್ರದಲ್ಲಿ ಬರೆದಿದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಕೊಡುವಂಥ ದಾಖಲೆಗಳ ಪ್ರಕಾರವಾಗಿ ಅವರು ಆ ಜಮೀನನ್ನು ಖರೀದಿ ಮಾಡುವಂಥದ್ದು 2004ರಲ್ಲಿ. 2001ರಲ್ಲೇ ನಿವೇಶನವನ್ನು ಮಾಡಿ ಪ್ರಾಧಿಕಾರವೇ ಅದನ್ನು ಮಾರಿದ ಮೇಲೆ ಖಾಸಗಿಯ ವ್ಯಕ್ತಿಯಿಂದ ಇದನ್ನು ಪರ್ಚೇಸ್ ಯಾವ ರೀತಿಯಾಗಿ ಕೃಷಿ ಭೂಮಿ ಅಂತ ಪರ್ಚೇಸ್ ಮಾಡ್ತೀರಿ? ಒಂದು ವೇಳೆ ಪರ್ಚೇಸ್ ಮಾಡಿದ್ದೇ ಸತ್ಯ ಅನ್ನೋದಾದರೆ, ಅದು ಪ್ರೇಮ್, ಬೇರೆ ವ್ಯಕ್ತಿಗಳಿಂದ ಪರ್ಚೇಸ್ ಮಾಡಿದ್ದೇ ಸತ್ಯ ಅನ್ನೋದಾದರೆ ಪರಿಹಾರ ಕೇಳುವಂಥ ಪ್ರಶ್ನೆಗಳೇ ಬರೋದಿಲ್ಲ. ಯಾಕೆಂದರೆ ಪ್ರಾಧಿಕಾರವೇ ನಿವೇಶನವನ್ನು ಮಾರಿ ಹಂಚಿದ ಮೇಲೆ ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದಾದರೆ ಅದಕ್ಕೆ ನಾನು ಪರಿಹಾರ ಕೇಳುವಂಥ ಪ್ರಶ್ನೆಗಳು ಎಲ್ಲಿ ಬಂತು? ಅದನ್ನು ಪರಿಹಾರ ಕೇಳುವಂತಹ ಅರ್ಹತೆ ಇರುವಂತಹದ್ದು ಆ ಜಮೀನಿನ ಮೂಲ ವಾರಸುದಾರನ ಮೇಲೆ. ಆ ಜಮೀನಿನ ಮೂಲ ವಾರಸುದಾರ ಯಾರಿರ್ತಾನೋ ಅವನಿಗೆ ಪರಿಹಾರ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಬಂದಿಲ್ಲ ಅನ್ನೋದಾದ್ರೆ ಅವನು ಪರಿಹಾರ ಕೇಳಬೇಕು. 2001ರಲ್ಲೇ ಪ್ರಾಧಿಕಾರ ಅಕ್ವೈರ್ ಮಾಡಿಬಿಟ್ಟು ಲೇಔಟ್ ಮಾಡಿಬಿಟ್ಟು ಮಾರಿದ ಮೇಲೆ ಅದೇ ಜಾಗವನ್ನು ನಾನು 2004ರಲ್ಲಿ ತೆಗೆದುಕೊಂಡಿದ್ದೆ, ಹಾಗಾಗಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮದ ವಾಸನೆ ದಟ್ಟವಾಗುವಂತೆ ಮಾಡ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.